ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೆಚ್ಚಿದ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವ್. ಅತ್ಯಂತ ನೋವಿನ ಒಂದು ಮಾತು ಹೇಳಬೇಕಾಗಿದೆ. ಇವತ್ತು 25 ವರ್ಷಗಳ ನಂತರ ಭಾರತ ದಕ್ಷಿಣ ಆಫ್ರಿಕಾ ವಿರುದ್ಧ ಕ್ರಿಕೆಟ್ನಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಸೋತದ, ಸಿರೀಸ್ ಕಳ್ಕೊಂಡದ. ನಾಯಕಂದು ಹೇಳೋ ಅವಶ್ಯಕತೆ ಇಲ್ಲ, ಶುಭ್ಮನ್ಗಿಲ್ಲ, ಇಲ್ಲಿ ಪಂತಿದ್ದಾರೆ, ಕೋಚ್ ನಮ್ಮ ಗಂಭೀರ್ ಅವರಿದ್ದಾರೆ. ಇನ್ನು ಗೆದ್ದ ಸೌತ್ ಆಫ್ರಿಕಾ ತಂಡದ ಕ್ಯಾಪ್ಟನ್ ತೆಂಬಾ ಬಹುಮಾ ನಿಜವಾಗಿಯೂ ಆ ದೇಶ ಹೆಮ್ಮೆ ಪಡುವಂಥ ಕೆಲಸ ಮಾಡ್ಯದ. ನಿಮಗೆ ಗೊತ್ತದ, ನೆಲ್ಸನ್ ಮಂಡೇಲಾ ಅವರ ಹೆಸರು ಕೇಳ್ತೀರಿ ನೀವು. ನೆಲ್ಸನ್ ಮಂಡೇಲಾ ಅವರ ಹೋರಾಟದಿಂದಾಗಿ ಅಲ್ಲಿ ಜನಾಂಗೀಯ ದ್ವೇಷ ಕಡಿಮೆಯಾಗಿ ಇವತ್ತು ಅಲ್ಲಿ ಬಿಳಿ ಮತ್ತು ಕಪ್ಪು ಜನರ ಮಧ್ಯೆ ಆತ್ಮೀಯತೆ ಇವತ್ತು ಕೂಡಿದೆ ಅನ್ನೋದಕ್ಕೆ ಇವತ್ತು ಗೆದ್ದಂತಹ ತೆಂಬಾ ಬಹುಮಾ ಒಬ್ಬ ಕಪ್ಪು ವರ್ಣೀಯ ಮನುಷ್ಯ. ಅದೇ ಕಾಲಕ್ಕೆ ಗೆಲುವು ಕಾರಣದಂಥವ ಕೆಂಪು ವರ್ಣೀಯ ಮನುಷ್ಯ ಸಿಮೋನ್ ಹಾರ್ಮರ್. ಇದೊಂದು ಚಾರಿತ್ರಿಕ ಗೆಲುವು ದಕ್ಷಿಣ ಆಫ್ರಿಕಾಕ್ಕೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ನಮ್ಮ ಭಾರತ ಟೀಮ್ ಬಗ್ಗೆ ಮಾತಾಡುವಂಥ ವಿಷಯ ಏನಪ್ಪ ಅಂದ್ರೆ, ಇನ್ನೂ ಕಲಿಬೇಕಾಗ್ಯದ ಅನ್ನೋದು ಭಾಳ ಸತ್ಯ. ಇನ್ನೂ ಹೋರಾಟದ ಕಿಚ್ಚು ಬೆಳೆಸಿ ಹೋಗ್ಬೇಕಾಗ್ಯದ. ಗೆದ್ದಾಗ ಯಾವುದು ಕಾಣೋದಿಲ್ಲ ಕಣ್ಣಿಗೆ, ಸೋತ ಮೇಲೆ ಎಲ್ಲರೂ ಕಾಣಲಿಕ್ಕೆ ಶುರು ಆಗ್ತಾವೆ. ಪ್ರತಿಯೊಬ್ಬರು ಟೀಕೆ ಎಲ್ಲರೂ ಮಾಡ್ತಾ ಇದ್ದಾರೆ ಟೀಮಿನ ಬಗ್ಗೆ. ನಾನು ಟೀಕೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ಸೋಲು ಗೆಲುವು ಇವೆರಡೂ ಆಟದ ಅವಿಭಾಜ್ಯ ಅಂಗಗಳು. ಇವತ್ತು ಗೆದ್ದವ್ರು ನಾಳೆ ಸೋಲ್ಬೋದು, ನಾಳೆ ಸೋತವ್ರು ನಾಳದ್ದು ಗೆಲ್ಬೋದು. ಇವತ್ತು ತೆಂಬಾ ಬಹುಮಾ ಅವರ ಟೀಮ್ ಗೆದ್ದದ, ಒಂದು ಸಂತೋಷ ಪಡಬೇಕು. ಕಪ್ಪು ವರ್ಣೀಯ ಲೀಡರ್ ಗೆಲುವು ಸಾಧಿಸಿದ ಅನ್ನುವಂಥದ್ದು. ಈ ಹಿಂದೆ 2000 ಹ್ಯಾಂಡ್ಶೇಕ್ ಕ್ರೋಣಿ ಅಂತ ಬರ್ತಾರೆ, ಆವತ್ತಿನ ಕ್ಯಾಪ್ಟನ್ ದಕ್ಷಿಣ ಆಫ್ರಿಕಾ ಅವ್ರು ಗೆದ್ದಿದ್ರು. ಆಗ ಅದರ ಎದುರಾಳಿ ಯಾರಿದ್ರಪ್ಪ ಅಂದ್ರೆ ತಂಡದ ನಾಯಕ ತೆಂಡೂಲ್ಕರ್ ಅವರಿದ್ದರು, ಸಚಿನ್ ತೆಂಡೂಲ್ಕರ್. ಆಗ ತೆಂಡೂಲ್ಕರ್ ಸಾಕಷ್ಟು ಟೀಕೆಗೊಳಗಾಗಿ ಕ್ಯಾಪ್ಟನ್ಶಿಪ್ ಹಿಂದೆ ಸರಿದು ಸಹಿತ ಇತಿಹಾಸ ಈಗೆಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಸೋಲು ಮನುಷ್ಯನನ್ನು ಭಾಳ ಕೆಳಗೆ ಇಳಿಸ್ಬಿಡ್ತದೆ. ಇವತ್ತು ನಮ್ಮ ಗಂಭೀರ್ ಅವ್ರ ಪರಿಸ್ಥಿತಿನೂ ಗಂಭೀರ ಆಗಿಬಿಟ್ಟದ. ಗಂಭೀರ್ ಅವರು ವಿಶೇಷವಾಗಿ ಪಾಪ ಪ್ರಯತ್ನ ಮಾಡಿದ್ದಾರೆ, ಗೌತಮ್ ಅವರು ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಆದರೂ ಸ್ವಲ್ಪ ತೀವ್ರವಾದಿ ಅವರು, ಯಾವಾಗಲೂ ಸ್ವಲ್ಪ ಶಾಂತ ಚಿತ್ರದಿಂದ ವಿಚಾರ ಮಾಡುವಂಥ ಶಕ್ತಿ ಒಂದು ಕಡಿಮೆನೋ. ಯಾಕೆ ಸಡನ್ನಾಗಿ ರಿಯಾಕ್ಟ್ ಮಾಡ್ತಾರೆ, ಆ ಸ್ವಭಾವ ಇರಬಾರದು. ಇರಬೇಕಿಲ್ಲ ಅಂದ್ರೆ ಕ್ರಿಕೆಟ್ನಲ್ಲಿ ಇರ್ಬೇಕು, ಆಟದಲ್ಲೇ ಒಬ್ಬ ಕೋಚ್ ಆದಾಗ ಅದನ್ನು ಮೀರಿ ಶಾಂತಿಯುತವ್ರು ಆಗಬೇಕಾಗ್ತದೆ. ಈಗೇನು ಕೇಳಿದಕ್ಕೆ ನಾನು ಬಹುಶಃ BCCI ನಿರ್ಧರಿಸ್ತದೆ ಅಂತ ಹೇಳಿದ್ದಾರೆ. ಅದು ಹೇಳೋ ಅವಶ್ಯಕತೆ ಇತ್ತ ಅಂತ. ಯಾಕೆಂತಂದ್ರೆ ಸೋತ ಒಬ್ಬ ವ್ಯಕ್ತಿ ಕ್ಯಾಪ್ಟನ್ ಇರ್ಬೋದು, ಕೋಚ್ ಇರ್ಬೋದು, ಅವ್ರನ್ನ ಮುಂದುವರ್ಸ್ಕೊಂಡು ಹೋಗೋದು ಭಾಳಷ್ಟು ಕಡಿಮೆ, ರೇರ್. ಆದರೂ ನೀವು ಉಳಿದ್ರಪ್ಪ ಅಂದ್ರೆ ಸಾಧನೆ ಅಂತ ಹೇಳ್ಬೇಕಾಗಿದೆ, ಇಲ್ಲ ಅಂತಲ್ಲ. ಯಾಕಂದರೆ ಈಗ ಟಿಪ್ಪಣಿ ಸಾಕಷ್ಟು ಆಗ್ಯದ. ನಮ್ಮ ರಮೇಶ್ ಶಾಸ್ತ್ರಿ ಆಗಿರ್ಬೋದು, ಇನ್ನೋಳು ಗವಾಸ್ಕರ್ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಎಲ್ಲರೂ ತಮಗೆ ಅನಿಸಿದ ಅಭಿಪ್ರಾಯ ಹೇಳೋರನ್ನ ಹೀಗಾಗಬೇಕಾಗಿತ್ತು, ಹಾಗಾಗಬೇಕಾಗಿತ್ತು ಅಂತೇಳಿ ಈಗ ಆಗಿ ಹೋಗೋದೇ. ಇನ್ನು ಮುಂದಿನ ಏನು ಮಾಡಬೇಕು ಅಂತ ಇವತ್ತು ಗಂಭೀರ್ ಮತ್ತು ನಮ್ಮ ಪಂತ ಜೊತೆ ಶುಭ್ಮನ್ ಗಿಲ್ ವಿಚಾರ ಮಾಡಬೇಕಾಗ್ಯದ. ಯಾಕಂದ್ರೆ ಶುಭ್ಮನ್ ಗಿಲ್ರು ಒಳ್ಳೆಯ ಆಟಗಾರರು, ಬುದ್ಧಿವಂತರು, ಈಗಾಗಲೇ ಒಂದು ಸರಿ ಉಳಿಸ್ಕೊಂಡು ಬಂದಿದ್ದಾರೆ. ಸೋತ ತಕ್ಷಣ ಅವರೆಲ್ಲರೂ ಕೆಟ್ಟವ್ರಪ್ಪ ಅಂತ ಹೇಳಕ್ಕೆ ಆಗೋದಿಲ್ಲ, ಅವ್ರನ್ನದು ಅಸಾಧ್ಯ ಅಂತ ಹೇಳಕ್ಕೆ ಆಗೋದಿಲ್ಲ. ಸೋಲು ಮನುಷ್ಯನ ತಯಾರು ಮಾಡ್ತಿರ್ತದೆ. ಯಾವಾಗ ಒಂದು ಸೋಲ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡ್ತಿರ್ತದೆ, ಇಲ್ಲ ಹಾಳು ಮಾಡ್ತಿರ್ತದೆ. ಯಾವ ವ್ಯಕ್ತಿ ಪಾಸಿಟಿವ್ ಇರ್ತಾನೆ ಆ ವ್ಯಕ್ತಿ ಆ ಸೋಲಿಂದ ಕಲಿತಿರ್ತಾನೆ. ಏನಪ್ಪ ನಾನು ಎಲ್ಲಿ ತಪ್ಪಿದ್ದೀನಿ, ಏನು ಮಾಡಿದ್ದೀನಿ, ಏನು ಮಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡ್ತಾ ಇರ್ತಾನೆ. ಅದೇ ಕಾಲ ಕೆಲವೊಮ್ಮೆ ಸೋದ ಒಂದು ಇದಕ್ಕೆ ಚೇತನ್ ಶರ್ಮಾ ಅವ್ರು ನಿಮಗೆ ಗೊತ್ತದ. ಚೇತನ್ ಶರ್ಮಾ ಅವರು ನಮ್ಮ ಪಾಕಿಸ್ತಾನ ಮಿಯಾಂದಾದ ಲಾಸ್ಟ್ ಬಾಲ್ದಲ್ಲಿ 6 ರನ್ ಹೊಡಿಬೇಕಾಗಿತ್ತು, 5 ರನ್ ಹೊಡಿಬೇಕಾಗಿತ್ತು. ಆ ಮ್ಯಾಚ್ ಇನ್ನೂ ನೆನಪದ, ಶಾರ್ಜಾದಲ್ಲಿ ನಡೆದಂಥದ್ದು. ಆ ಸಂದರ್ಭದಲ್ಲಿ ಮಿಯಾಂದಾದ ಆ ಬಾಲನ್ನು ಸಿಕ್ಸರ್ಗೆ ಎತ್ತಿಬಿಟ್ಟು ಅವತ್ತು ಪಾಕಿಸ್ತಾನ ಇಡೀ ಕುಪ್ಪಳಿಸ್ತಾ ಅವತ್ತು. ಆದರೆ ಅವತ್ತು ಅತ್ಯಂತ ಏಕಾಂಗಿಯಾಗಿ ಕ್ರಿಕೆಟ್ನಿಂದ ಸನ್ಯಾಸತ್ವ ಅಥವಾ ದೂರ ಸರೋದು ಪ್ರಸಂಗ ಚೇತನ್ ಶರ್ಮಾ ಅವ್ರಿಗೆ ಬಂದಿದ್ದು ಇವತ್ತು ನೆನಪಿಸ್ಬೇಕಾಗ್ಯದ. ಯಾಕಂತಂದ್ರೆ ಒಂದು ಸೋಲು ಮನುಷ್ಯನ ತನ್ನಂತ ವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಹಚ್ಚಿದ್ರೆ ಇನ್ನೊಂದು ಸೋಲು ನಾಶಕ್ಕೂ ಕಾರಣ ಆಗ್ತಿರ್ತದೆ ಅಂತ. ಕ್ರಿಕೆಟ್ ಜೀವನ ಅವರಿಂದ ದೂರ ಹೋಗಿಬಿಡ್ತು ಚೇತನ್ ಶರ್ಮಾರಿಂದ. ಅಂದರೆ ಈ ಸಂದರ್ಭದಲ್ಲಿ ಇವೆಲ್ಲ ಯಾಕೆ ನೆನಪಾಗ್ತಾ ಇರ್ತಾವಪ್ಪ ಅಂದ್ರೆ, ಶುಭ್ಮನ್ ಗಿಲ್ ಒಬ್ಬ, ಅದೇ ಪಂತನು ಒಬ್ಬ ಹೋರಾಟಗಾರ, ಕ್ಯಾಪ್ಟನ್ರು. ಗಂಭೀರ್ ಅವರು ಅಷ್ಟೇ, ಗೌತಮ್ ಗಂಭೀರ್ ಸಾಕಷ್ಟು ಓಪನರ್ ಆಗಿ ನಮ್ಮ ಭಾರತ ತಂಡಕ್ಕೆ ಸೇವೆಯನ್ನು ಸಲ್ಲಿಸಿದರು. ಸ್ವಲ್ಪ ಮುಂಗೋಪಿ
ಸಡನ್ನಾಗಿ ಡಿಸಿಷನ್ ತೊಗೊಳ್ಳೋದು ಅವಿಲ್ಲಿ ಇರಬಾರದು ಕೋಚ್ ಆಗಿ. ನಾವೆಲ್ಲಿ ತಪ್ಪಿದ್ವಿ, ಹಿಂದಿನ ಸೋಲನ್ನು ನೆನಪಿಸ್ಕೋಬೇಕಾಗ್ತದೆ. ಮತ್ತು ಇಲ್ಲಿವರೆಗೆ ಗಮನಿಸಿದರೆ ವಿಶೇಷವಾಗಿ ಈಗ ಅತಿ ಹೆಚ್ಚು ರನ್ಗಳ ಅಂತರದಿಂದ ಈ ಸಲ ಈ ಟೀಮ್ ಸೋತದ. 408 ರನ್ಗಳ ಅಂತರದಿಂದ. ಈ ಮೊದಲ ಇದು 2004ರಾಗ 342 ರನ್ನಲ್ಲಿ ಆಸ್ಟ್ರೇಲಿಯಾ ಸೋತಿತ್ತು ಭಾರತ. ಅದರಿಂದ ಪಾಕಿಸ್ತಾನ 341, 2006ರಾಗ ಮತ್ತು 1958ರಾಗ ವೆಸ್ಟ್ ಇಂಡೀಸ್ ಆಡಿದಾಗ ಇನ್ನಿಂಗ್ಸ್ ಮತ್ತು 336 ರನ್. ಮತ್ತು ಅದರ ನಂತರ ನಮ್ಮ ಆಸ್ಟ್ರೇಲಿಯಾ ವಿರುದ್ಧ 2017ದಾಗ 333. ಅದರಲ್ಲೂ ಕಳೆದ ಈ 4 ಸಿರೀಸ್ಗಳಲ್ಲ ನಮ್ಮ ಶುಭ್ಮನ್ ಗಿಲ್ ಬಂದಾಗ ಭಾರತದ 2 ಸಿರೀಸ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸೋತ್ಬಿಟ್ಟು, ನ್ಯೂಜಿಲೆಂಡ್ ವಿರುದ್ಧ, ಈಗ ದಕ್ಷಿಣ ಆಫ್ರಿಕಾ ವಿರುದ್ಧ. ಅಂದರೆ ಇದು ಭಾಳ ಆತ್ಮವಿಮರ್ಶೆ ಮಾಡ್ಕೊಳ್ಳೋ ಜೊತೆಗೆ ಇನ್ನೂ ನಾವು ಏನು ಮಾಡಬೇಕಾಗಿದೆ ಹಾರ್ಡ್ ವರ್ಕ. ಮತ್ತು ಇಬ್ಬರಿಗೂ ಅನುಕೂಲ ಆಗೋದು ಪಿಚ್ ತಯಾರು ಮಾಡಿದ್ರಿಲ್ಲ. ಸ್ಪಿನ್ನರಿಗೂ ಆಯಿತು, ಫಾಸ್ಟ್ ಬಾಲಿಂಗ್ಗೂ ಆಯಿತು, ಬ್ಯಾಟರ್ಗೂ ಆಯಿತು, ಎಲ್ಲರೂ ಅನುಕೂಲ ಮಾಡಿದರು. ಅದು ನಮ್ಮವರ ಯಾಕೋ ಏನೋ ಅದರಲ್ಲಿ ತಮ್ಮಂತ ತೊಡಗಿಸ್ಕೊಳ್ಳೋದ್ರಲ್ಲಿ ಸೋತ್ತಾರ. ಅದನ್ನು ಇವತ್ತು ಯಾಕಂದ್ರೆ ಒಂದು ಮತ್ತೆ ತಿಳ್ಕೊಬೇಕಾಗಿಲ್ಲ. 2020 ಬೇರೆ, ಒನ್ ಡೇನೇ ಬೇರೆ, ಈ ಟೆಸ್ಟೇ ಬೇರೆ. ಅವುಗಳ ಒಂದು ನೆಲೆಯಲ್ಲಿ ನಾವು ಬೆಳಿಬೇಕು ವಿನಃ ನಾವು ಬೇಕಾದ ಬಿಕ್ಕಿಟಿ ಬ್ಯಾಟ್ ಬೀಸೋದಾಗಲಿ ಮತ್ತೆ ನಾವಾಗಲಿ ಮಾಡುವಂಥದ್ದು ಆಗಲೇಬಾರ್ದು. ಪ್ರತಿಯೊಂದು ಬೌಲರ್ ಮಾಡೋ ಮುಂದೆ ಭಾಳ ಎಚ್ಚರಿಕೆಯಿಂದ ಆಡಬೇಕಾಗ್ತದೆ. ಮತ್ತು ಅಲ್ಲಿ ನಿಲ್ಲಬೇಕು, ಮೊದಲು ನಿಲ್ಲುವಂಥ ಶಕ್ತಿ ಹೆಚ್ಚಿಸಿ ಮಾಡಬೇಕಾಗಿದೆ. ಆದರೆ ಇವತ್ತು ಏನಾಗ್ಯದಪ್ಪ ಅಂದ್ರೆ T20 ಬಂದಾಗಿಂದಂತೂ ಅಲ್ಲಿ ನಿಲ್ಲುವ ಸ್ವಭಾವ ಬೆಳೀತಾ ಇಲ್ಲ. ಗವಾಸ್ಕರ್ನಂತೂ ಇನ್ನೊಬ್ಬ ಬ್ಯಾಟ್ಸ್ಮನ್ ಬರ್ತಾಯಿಲ್ಲ. ಯಾಕಂತಂದ್ರೆ ಅಲ್ಲಿ ನಿಲ್ಲಬೇಕಾಗ್ತದೆ. ಚೇತೇಶ್ವರ್ ಪೂಜಾರಿದ್ದು ಇದ್ರು ಸ್ವಲ್ಪ ಏನೋ ನಿಲ್ತಾಯಿದ್ರು, ಅವರು ಇವತ್ತಿಲ್ಲ. ಈಗಿರುವ ಟೀಮ್ನಲ್ಲಿ ಯಾರೂ ನಿಂತು ಆಡೋರಿಲ್ಲ. ಬಂದ ತಕ್ಷಣ ಬಡಿ ಕಡಿ ಅನ್ನುವಂಥ ಮನಸ್ಥಿತಿ ಬಂದುಬಿಟ್ಟದ. ಒಂದು ಓವರ್ ನಿಂತಾಗ ಧನದ ಬಿಡ್ತಾನೆ, ಹೊಡಿಬೇಕಪ್ಪ. ಒಂದು ಬಾಲ್ ತಪ್ಪಿತು, ಹೊಡಿಬೇಕಪ್ಪ. ಆ ಮನೋವೃತ್ತಿ ಇವತ್ತು ಪ್ರತಿಯೊಬ್ಬ ಆಟಗಾರಲ್ಲಿ ಬಂದುಬಿಟ್ಟದ. ಅದರಲ್ಲಿ ಸೌತ್ ಆಫ್ರಿಕಾದಲ್ಲಿ ಇಲ್ಲಂತಲ್ಲ, ಅದು ನಮ್ಮವರು ಸ್ವಲ್ಪ ದಿಶೆಯಲ್ಲಿ ಎಷ್ಟು ವರ್ಕ್ ಮಾಡಬೇಕಾಯ್ತು. ಅದು ಯಾಕಂದ್ರೆ ಪ್ರತಿ ಬಾಲ್ನು ಹೊಡೆಯೋದಕ್ಕೆ ಇರೋದಿಲ್ಲ, ಪ್ರತಿ ಬಾಲ್ ಆಡೋದು. ಅದೇ ಟೆಸ್ಟದ ಸೌಂದರ್ಯ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಬಾಲನ್ನೂ ಆಡುವಂಥದ್ದು. ಯಾಕಂದ್ರೆ ಇಲ್ಲೇ ಬಾಲರ್ಗೆ ಲಿಮಿಟೇಷನ್ಸ್ ಇಲ್ಲ. 5 ಓವರ್ ಮಾಡಬೇಕು, 2 ಓವರ್ ಮಾಡಬೇಕು, 4 ಓವರ್ ಮಾಡ್ಬೇಕಂತಿಲ್ಲ. ಅವ್ರು ಬೇಕಾದಷ್ಟು ಓವರ್ಗಳು ಮಾಡ್ಬೋದು, ಒಂದು ಕಸು ಇರುವಷ್ಟು ಮಾಡ್ಬೋದು. ಹೀಗಾಗಿ ಏನಾಗಿಬಿಡ್ತದಪ್ಪ ಅಂದರೆ ಯಾರು ಉತ್ತಮ ಬಾಲಿಂಗ್ ಮಾಡ್ತಿರ್ತಾರೆ ಅವ್ರನ್ನ ಬಳಸುವಂಥ ಸಾಧ್ಯತೆಗಳು ಹೆಚ್ಚಿರ್ತಾವೆ. ಹೀಗಾಗಿ ನಮ್ಮ ಏನಪ್ಪ ಅಂತಂದ್ರೆ ಸಿಮೋನ್ ಹಾರ್ಮರ್ ಅವರು ತಮ್ಮ ಸ್ಪಿನ್ ದಾಳಿಯಿಂದ ಇವನ್ನೆಲ್ಲ ಭಾರತೀಯ ಬ್ಯಾಟ್ಸ್ಮನ್ನ ಅಲಗಾಡಿಸಿಬಿಟ್ಟಿದ್ರು. ನಿಜವಾಗಿಯೂ ಸ್ಪಿನ್ನಿಗೆ ಇವರು ಸೋಲ್ಬಾರ್ದಾಗಿತ್ತು ಭಾರತೀಯರು. ಯಾಕಪ್ಪ ಅಂತಂದ್ರೆ ಸ್ಪಿನ್ ಆಡೋದ್ರಲ್ಲಿ ಪ್ರವೀಣ್ ಅಂತ ಇಡೀ ವಿಶ್ವದಾಗ ಪ್ರಸಿದ್ಧಿ ಇದ್ದಂಥವ್ರು ಭಾರತೀಯ ಆಟಗಾರ. ಆದರೆ ಇತ್ತೀಚೆಗೆ ಅವ್ರು ಸಂಯಮ ಇಲ್ದಂಗೆ ಆಗ್ಯದ. ನಿಂತು ಆಡುವಂಥದ್ದು ಸ್ಪಿನ್ ಆದ ತಕ್ಷಣ ಎಲ್ಲಿ ತಿರುಗ್ತದೆ, ಏನಾಗ್ತದೆ, ಯಾವ ರೀತಿ ಎಗರ್ತದೆ ಬಾಲ. ಯಾಕಂದರೆ ಫಾಸ್ಟ್ ಆಡೋದಕ್ಕಿಂತ ಸ್ಪಿನ್ ಆಡೋದು. ಮತ್ತು ಫಾಸ್ಟದಲ್ಲಿ ಮತ್ತು ಸ್ವಿಮ್ಮರ್ ಇದ್ರಿಂದ ಇನ್ನೂ ಕಷ್ಟ ಆಡೋದು. ಯಾಕಂದರೆ ಸ್ವಿಮ್ಮರ್ ಯಾವ ರೀತಿ ಬಾಲ್ ಗಾಳಿ ತೇಲಿ ಹೋಗ್ತದೆ ಗೊತ್ತಾಗೋದಿಲ್ಲ. ಒಳಗೂ ಬರ್ಬೋದು, ಹೊರಗೂ ಹೋಗ್ಬೋದು. ಅದು ಭಯ ಇಲ್ಲ ಅಂತಲ್ಲ. ಬಟ್ ಸ್ಪಿನ್ನರ್ಗಳದ್ದು ಏನೈತಪ್ಪ ಅಂತಂದ್ರೆ ಅದು ಹೇಳ್ತಾರೆ ಅದರಲ್ಲೂ ಒಂದು ಮಿದು ಪಿಚ್ ಮೇಲೆ ಅವರ ದಾಳಿ ಜಬರ್ದಸ್ತ್ ಇರ್ತದೆ. ಅದು ಭಾರತೀಯರು ಸ್ವಲ್ಪ ನಿಂತು ಆಡಬೇಕಾಗಿತ್ತು. ಅದು ಕೊರತೆ ಇನ್ನೂ ಡಿಸ್ಕಷನ್ ನಡೀತದೆ ನಿರಂತರವಾಗಿ. ಯಾಕೆಂತಂದ್ರೆ ಒಂದು ಸೋಲ ಭಾಳಷ್ಟು ವಿಷಯಗಳು ಕಲಿಸ್ತಾ ಇರ್ತದೆ. ಆ ದಿಶೆಯಲ್ಲೇ ಇನ್ನಷ್ಟು ಚರ್ಚೆಗಳಾಗಬೇಕು. ಶುಭ್ಮನ್ ಗಿಲ್ ಅಂತ ನಾಯಕ ಮಾಡಿ ಚೇಂಜ್ ಮಾಡೋಕ್ಕಿಂತಲೂ ಅವಕಾಶ ಕೊಡಬೇಕು ಅವ್ರಿಗೆ. ಇದ್ರ ಟೀಮಿಗೂ ಅವಕಾಶ ಕೊಡಬೇಕಾಗಿದೆ. ಯಾಕಂದ್ರೆ ಮೇಲೆ ಚೇಂಜ್ ಮಾಡೋದು ಸಹಜವಾಗಿ ಬ್ಯಾಟ್ಸ್ಮನ್ ಆಗಿರ್ಬೋದು, ಬಾಲರ್ ಇರ್ಬೋದು, ಒಟ್ಟೆ ಆಟಗಾರ ಮನಸ್ಸಿನಲ್ಲಿ ಪ್ರಭಾವ ಆಗ್ತದೆ ಅನ್ನೋದು ಅಷ್ಟೇ ಸತ್ಯ. ನಾವು ಉಳಿತೀನಲ್ಲ ಮುಂದಿನ ಮ್ಯಾಚ್ ಹೇಳುವಂಥ ಭಯ ಇರಬಾರ್ದು ಅವನಿಗೆ. ಸಹಜವಾಗಿ ಆಡಿದಾಗ ಇಂಥ 5 ದಿನಗಳ ಟೆಸ್ಟ್ಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ 2020 ಹೆಂಗೆ ಆಡಿದ್ರೆ ಇದು ಸಾಧ್ಯ. ಇದರ ಪರಿಣಾಮ ಒಟ್ಟಾರೆ ನಿಮ್ಗೆ ಹೇಳುವಂಥದ್ದು. ಆದರೂ ಸೋಲನ್ನು ಗೆಲುವಾಗಿ ಪರಿವರ್ತಿಸುವಂಥ ಗುಣಗಳು ಇವತ್ತಿನ ಟೀಮ್ದಲ್ಲಿ ಐತಿ ಅಂತ ಅನ್ನಿಸ್ತದೆ. ಜಡೇಜಾ ಚೆನ್ನಾಗಿ ಹೋರಾಟ ಮಾಡಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಸ್ಪಿನ್ನರು ಪ್ರಯತ್ನ ಮಾಡಿದ್ದಾರೆ. ಇನ್ನುಳಿದವರು ಸಹಿತ ಪಂತು ಆಯಿತು, ಇನ್ನುಳಿದವರಾಯಿತು ಹೋರಾಟ ಮಾಡೋದನ್ನು ಕಲಿಬೇಕು. ಟೆಸ್ಟ್ಗಳಲ್ಲೇ ಕಲಿತ ಇನ್ನಷ್ಟು ತಮ್ಮ ಪ್ರಾವೀಣ್ಯ ಬೆಳೆಸ್ಕೊಳ್ಳೋ ಜೊತೆಗೆ ತಮ್ಮಲ್ಲಿರೋ ಪ್ರತಿಭೆ ಅಂತೀವಿ ನಾವು, ಅದನ್ನು ಬೆಳೆಸ್ಕೊಳ್ಳೋಂಥ ಸತತ ಪ್ರಯತ್ನ ಮಾಡೋದ್ರಿಂದ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಭಾರತ ಸೋಲಿಗೆ ನೋವನ್ನು ಅನುಭವಿಸ್ತಾ ಜೊತೆಗೆ ನಮ್ಮ ನೆಲದಲ್ಲಿ ಬಂದು ತಮ್ಮ ಗೆಲುವು ಸಾಧಿಸಿದ ಕರಿಯ ನಾಯಕ ನಮ್ಮ ಇನ್ನೂ ಮತ್ತೆ ನೆನಪಿಸ್ತಾ ಇದ್ದೀನಿ. ಮಂಡೇಲಾ ಅವರ ಹೋರಾಟದಿಂದ ಇವತ್ತು ಅಲ್ಲಿ ಕರಿಯರ್ ಸಹಿತ ಹೋರಾಟ ಮಾಡುವಂಥ ಸ್ಥಿತಿ ಬಂತು. ಅಂಬೇಡ್ಕರ್ ಅವರ ಹೋರಾಟದಿಂದ ಇಲ್ಲಿಯ ಅಸ್ಪೃಶ್ಯ ಮತ್ತು ಸ್ಪೃಶ್ಯ ದಲಿತ ಸಮುದಾಯಕ್ಕೂ ಒಂದು ಸ್ಟೇಟಸ್ ಬಂತು ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಈ ನೆಲೆಯಲ್ಲೇ ಚಂಬಾ ಬಹುಮಾರಿಗೆ ಇನ್ನೊಮ್ಮೆ ವಂದನೆಗಳು ಸಲ್ಯೂಟ್ ಹೇಳ್ತಾ
ನಿಮ್ಗೆ ಇದು ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥತೆ ಈ ಥರ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.